ಅಂತರ್ಜಾತಿ ಪ್ರೇಮಿಗಳು ವಿವಾಹವಾಗಿ ತಮಗೆ ರಕ್ಷಣೆ ಬೇಕೆಂದು ಕೋರಿಕೊಂಡು ಚಿಕ್ಕಮಗಳೂರು ಎಸ್ಪಿ ಕಚೇರಿಯ ಮೆಟ್ಟಿಲೇರಿರುವ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಅಜಯ್ ಹಾಗೂ ಶಾಲಿನಿ ಅಂತರ್ಜಾತಿ ಪ್ರೇಮಿಗಳಾಗಿದ್ದು ಮದುವೆಗೆ ಮನೆಯವರು ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಮದುವೆಯಾಗಿ ತಮಗೆ ರಕ್ಷಣೆ ನೀಡುವಂತೆ ಎಸ್ಪಿ ಡಾಕ್ಟರ್ ವಿಕ್ರಮ ಮಠೆಯವರನ್ನ ಭೇಟಿಯಾಗಿ ರಕ್ಷಣೆ ನೀಡುವಂತೆ ಕೋರಿಕೊಂಡಿದ್ದಾರೆ. ದಲಿತ ಸಂಘರ್ಷ ಸಮಿತಿ ಮುಖಂಡ ಮರ್ಲೆ ಅಣ್ಣಯ್ಯರ ನೇತೃತ್ವದಲ್ಲಿ ಎಸ್ಪಿ ಕಚೇರಿಗೆ ಆಗಮಿಸಿದ ಅಂತರ್ಜಾತಿ ಪ್ರೇಮಿಗಳು ದೇವಸ್ಥಾನದಲ್ಲಿ ಮದುವೆಯಾದ ನಂತರವೂ ಕೂಡ ಎಸ್ಪಿ ಕಚೇರಿ ಆವರಣದಲ್ಲಿ ಪರಸ್ಪರ ಹಾರ ಬದಲಾಯಿಸಿಕೊಂಡು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಈ ಘಟನೆ ಸಂಬಂಧ ಮಾಹಿತಿ ಪಡೆದು ಮಾಧ್ಯಮದವರ ಜೊತೆ ಮಾತನಾಡಿದ ಎಸ್ಪಿ ಡಾಕ್ಟರ್ ವಿಕ್ರಮ ಮಠೆಯವರು ಅಜಯ್ ಮತ್ತು ಶಾಲಿನಿ ಅಂತರ್ಜಾತಿ ಪ್ರೇಮಿಗಳಾಗಿದ್ದು ಕುಟುಂಬಸ್ಥರು ಮದುವೆಗೆ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಮದುವೆಯಾಗಿರುವುದಾಗಿ ತಿಳಿಸಿದ್ದಾರೆ. ಇಬ್ಬರು ವಯಸ್ಕರಾಗಿದ್ದು ಕಾನೂನಿನಲ್ಲಿ ಇವರ ವಿವಾಹಕ್ಕೆ ಮಾನ್ಯತೆ ಇದೆ. ಶಾಲಿನಿ ಭದ್ರಾವತಿ ಮೂಲದವರು, ಅಜಯ್ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಸಮೀಪದ ರಂಗೇನಹಳ್ಳಿಯವರಾಗಿದ್ದು ತಮಗೆ ರಕ್ಷಣೆ ಬೇಕೆಂದು ತಮ್ಮನ್ನು ಭೇಟಿಯಾಗಿದ್ದಾರೆ. ಅಜಯ್ ಪೋಷಕರು ಮತ್ತು ಶಾಲಿನಿಯವರ ಪೋಷಕರನ್ನು ಕರೆದು ಮಾತನಾಡುವಂತೆ ತರೀಕೆರೆ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ಚಿಕ್ಕಪ್ಪ ನಮ್ಮ ಫ್ರೆಂಡ್ ನಾಳೆ ಸಂಜೆ ಫೋನ್ ಮಾಡ್ತಾರೆ. ವಯಸ್ಸಿನ ಹುಡುಗ ಅಜಯ್ ಅಂತೇಳಿ ಮತ್ತು ಶಾಲಿನಿ ಅಂತಕ್ಕಂಥ ಹುಡುಗಿ ಅರೌಂಡ್ 20 ವರ್ಷ. ಅವ್ರು ಹೇಳಿದ ಪ್ರಕಾರ ಅವರು ಬಂದಿದ್ದಾರೆ. ಅವರು ಇಂಟರ್ ಕ್ಯಾಸ್ಟ್ ಮದುವೆ ಮಾಡ್ಕೊಂಡಿದ್ದಾರೆ. ಹುಡುಗಿ ಬಂದುಬಿಟ್ಟು ಭದ್ರಾವತಿಯವರು ಮತ್ತು ಇದು ಹುಡುಗ ಬಂದುಬಿಟ್ಟು ನಮ್ಮ ಲಿಮಿಟ್ಸ್ ಲಕ್ಕವಳ್ಳಿ ಲಿಮಿಟ್ಸ್ ರಂಗೇನಹಳ್ಳಿಯವರು. ಅವರು ಮದುವೆ ಮಾಡ್ಕೊಂಡಿದ್ದೀವಿ ಅಂತ ಬಂದಿದ್ದಾರೆ. ಬಟ್ ಅವರು ಯಾವುದೋ ಒಂದು ಟೆಂಪಲಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರಿಬ್ಬರು ಮೇಜರ್, ಅವ್ರು ಹೇಳೋ ಪ್ರಕಾರ ಇಬ್ಬರು ಮೇಜರ್ ಇದ್ದಾರೆ. ಸೊ ಮೇಜರು ಅವರು ಮದುವೆ ಮಾಡ್ಕೊಳ್ಳಿಕ್ಕೆ ಎಲ್ಲ ರೀತಿ ಅವರಿಗೆ ಸ್ವಾತಂತ್ರ್ಯ ಇದೆ, ಕಾನೂನು ಪ್ರಕಾರ ಅದು ಸರಿ ಇದೆ. ನಾವು ಅವ್ರಿಗೆ ನಾವು ಈ ಥರ ಮಾಡ್ಕೊಂಡಿದ್ದೀವಿ, ನಮಗೆ ಒಂದು ರಕ್ಷಣೆ ಬೇಕು ಅಂತ ಬಂದಿದ್ದಾರೆ. ಈಗ ಅವ್ರ ಕಡೆದವ್ರು ಯಾರಿದ್ದಾರೆ ಅವ್ರಿಗೆ ಕರೆದುಬಿಟ್ಟು ಮಾತಾಡಲಿಕ್ಕೆ ನಮ್ಮ PS ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅದೇನಿದೆ ಅದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ. ಹುಡುಗಿ ಮನೆಯಿಂದ ಸ್ವಲ್ಪ ಬೆದರಿಕೆ ಬಂದಿದೆ, ಗಂಟಿಗೆ ಆ ಥರದ್ದು ಏನು ಕಂಡು ಬಂದಿಲ್ಲ. ನಿನ್ನೆ ಅವರು ಹುಡುಗಿ ಮನೆಯವರು ಪೊಲೀಸ್ ಸ್ಟೇಷನಿಗೆ ಬಂದಿದ್ದಾರೆ. ಬಟ್ ಇವರು ಹುಡುಗಿ ಮತ್ತು ಹುಡುಗ ಬಂದಿಲ್ಲ. ಒಂದು 10ರಿಂದ 15 ಜನ ಬಂದಿದ್ದರು ಅಂತ ನಮ್ಮ PS ಅವರು ನಮ್ಗೆ ತಿಳಿಸಿದ್ದಾರೆ. ಅವರು ಮಾತಾಡಲಿಕ್ಕೆ ಬಂದಿದ್ದರಂತೆ. ಬಟ್ ಇವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಇರೋದಕ್ಕೆ ಅವ್ರು ಹೋಗಿದ್ದಾರೆ. ಈಗ ಅವ್ರನ್ನ ಕರೆದುಬಿಟ್ಟು ತಿಳುವಳಿಕೆ